ಕಳೆದ 13ನೇ ತಾರೀಕು ನಂದಿಕೂರು ಗ್ರಾಮದ ಮಲ್ಲಯ್ಯ ಸ್ವಾಮಿ ಅನ್ನುವಂಥ ವ್ಯಕ್ತಿ ಆಕಾಶವಾಣಿ ಕೇಂದ್ರದ ಹತ್ತಿರ ವಾಕಿಂಗ್ ಹೋಗಿರ್ತಾರೆ. ಆ ವ್ಯಕ್ತಿಯನ್ನು ಹಿಂಬಾಲಿಸಿದಂತಹ 2 ಬೈಕಿನ 4 ಜನ ಆ ವ್ಯಕ್ತಿಯನ್ನು ಚಾಕು ತೋರಿಸಿ ಕಿಡ್ನ್ಯಾಪ್ ಮಾಡ್ತಾರೆ. ಕೋಟ್ನೂರು ಹೀರಾಪುರ್ನಿಂದ ಬಸವನಗರಕ್ಕೆ ಒಂದು ರೂಮ್ನಲ್ಲಿ ಕೂಡಿ ಹಾಕಿ ರಾತ್ರಿ 2 ಗಂಟೆವರೆಗೆ 12 ಗಂಟೆವರೆಗೆ ಹಲ್ಲೆ ಮಾಡ್ತಾರೆ. ನಿನ್ನ ಹತ್ರ 30 ಲಕ್ಷ ರೂಪಾಯಿ ಇದೆ, ಆ 30 ಲಕ್ಷ ರೂಪಾಯಿ ನಮಗೆ ಕೊಡಬೇಕು, ಇಲ್ಲದೆ ಹೋದರೆ ನಿನ್ನ ಕೊಲೆ ಮಾಡ್ತೀವಿ ಅಂತ ಹೇಳಿ ಬೆದರಿಕೆ ಹಾಕಿ ಪೊಲೀಸ್ 3rd ಡಿಗ್ರಿ ಟಾರ್ಚರ್ ಏನು ಕೊಡ್ತಾರಲ್ಲ ಕ್ರಿಮಿನಲ್ಗಳಿಗೆ, ಆ ಮಾದರಿಯಲ್ಲಿ ಇವರಿಗೆ ಟಾರ್ಚರ್ ಕೊಡು, ಹಿಂಬುಡುಗಳಿಗೆ ಪಾದಗಳಿಗೆ ಹೊಡೆದು ಮತ್ತು ಬಾವು ಬರಬಾರ್ದು ಅಂತ ಹೇಳಿ ಸ್ಪ್ರೇ ಮಾಡಿ ಅದನ್ನು ಆ ರೀತಿ ಟಾರ್ಚರ್ ಮಾಡಿದ್ದಾರೆ. ಅಲ್ಲಿಂದ ನಿನಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಸೊಲ್ಲಾಪುರ ಕರ್ಕೊಂಡು ಹೋಗಿದ್ದಾರೆ. ನಿನ್ನ ಹತ್ರ ಇದ್ದಂಥ 30 ಲಕ್ಷ ಹಣ ಕೊಡಬೇಕು, ಕೊಡದೆ ಹೋದರೆ ನಿನ್ನ ಮರ್ಡರ್ ಫಿಕ್ಸ್ ಅಂತ ಹೇಳಿ ಬೆದರಿಕೆ ಹಾಕಿದ ಮೇಲೆ ಅವನ ಫೋನಿಂದ ಅವರ ಪತ್ನಿ ಲಕ್ಷ್ಮಿಗೆ ಕರೆ ಮಾಡ್ತಾರೆ. ನಾನು ಇಸ್ಪಟ್ನಲ್ಲಿ ಸೋತಿದ್ದೀನಿ, ನಾಳೆ ನಿನ್ನ ಬೆಳಗ್ಗೆ ಚೆಕ್ ತೆಗೆದುಕೊಂಡು ಬಾ, ಅವ್ರಿಗೆ ಹಣ ಕೊಡಬೇಕಾಗಿದೆ ಅಂತ ಹೇಳಿದ ಮೇಲೆ ಇವರು ಬೆಳಿಗ್ಗೆ ಬರ್ತಾರೆ. ನಂದಿಕೂರು ಬ್ಯಾಂಕ್ ಹತ್ತಿರ ಇರುವಂಥ ಕಿರಾಣಿ ಅಂಗಡಿಯಲ್ಲಿ ಅವರ ಪತ್ನಿ ಚೆಕ್ ಕೊಡ್ತಾರೆ. ಆ ಚೆಕ್ಕನ್ನು ಸ್ವೀಕಾರ ಮಾಡಿದಂತಹ ಈ ನೆಟೋರಿಯಸ್ ಗ್ಯಾಂಗ್ ಅಂಬರೀಷ್ ಕಾರದಪುಡಿ ಅಲಿಯಾಸ್ ಅಂಬೆ ಅಂತ ಹೆಸರಿದೆ. ಆ ವ್ಯಕ್ತಿ ಆ ಚೆಕ್ಕನ್ನು ತೆಗೆದುಕೊಂಡು ಬ್ಯಾಂಕಿಗೆ ಹೋಗಿ ಮತ್ತು ಬ್ಯಾಂಕಿನ ಸುತ್ತಮುತ್ತ 8-10 ಜನರಿಗನ್ನು ನಿಯೋಜನೆ ಮಾಡಿ, ನೀನೇನಾದರೂ ಹಣ ಪಡಿಬೇಕಾದರೆ ಕೂಗಾಡಿದರೆ ಅಥವಾ ಸತ್ಯವೇ ಹೇಳಿದರೆ ನಿನಗೆ ಬೆನ್ನಿಗೆ ಚೂರಿ ಹಾಕ್ತೀವಿ ಅಂತ ಹೇಳಿ ಚೂರಿ ಸಮೇತ ಅವರು ಅಲ್ಲಿ ಸ್ಟ್ಯಾಂಡ್ ಆಗಿರ್ತಾರೆ. ಇವರು ಒಳಗಡೆ ಹೋಗಿ ಇಬ್ಬರು ಗಂಡ ಹೆಂಡತಿ, ಗಂಡ ಮಲ್ಲಯ್ಯ ಸ್ವಾಮಿ 10 ಲಕ್ಷ ರೂಪಾಯಿ ಮತ್ತು ಲಕ್ಷ್ಮಿ ಅಕೌಂಟ್ನಲ್ಲಿರುವಂಥ 10 ಲಕ್ಷ ರೂಪಾಯಿ ಡ್ರಾ ಮಾಡಿಕೊಂಡು ಹೊರಗಡೆ ಬಂದ ತಕ್ಷಣ ಆ ಬ್ಯಾಗಿನ ದುಡ್ಡನ್ನು ಇವರು ಕಸ್ಕೊಂಡು ಅಲ್ಲಿಂದ ಆಟೋದಲ್ಲಿ ಅವರು ಎಸ್ಕೇಪ್ ಆಗಿರ್ತಾರೆ. ಯಾರಿಗಾದರೂ ಹೇಳಿದರೆ ನಿನ್ನ ಕೊಲೆ ನಿಶ್ಚಿತ ಅಂತ ಹೇಳಿ ಬೆದರಿಕೆ ಹಾಕಿರೋದ್ರಿಂದ ಯಾರಿಗೂ ಹೇಳೋದಿಲ್ಲ ಅವರು. ಕೊನೆಗೆ ಅವ್ರು ಕೊಟ್ಟಂಥ ಟಾರ್ಚರ್ನಿಂದ ನೋವು ತಾಳದೇನೆ ಮೋಹನ್ ರಾಜ್ ಆಸ್ಪತ್ರೆಗೆ ಭೇಟಿಯಾಗಿ ಅಲ್ಲಿ 2 ದಿನ ಚಿಕಿತ್ಸೆ ತಗೋತಾವೆ. ನಂತರ FIR ಮಾಡ್ತೀವಿ ಅಂತೇಳಿ ಜಿಮ್ಸಿಗೆ ಬಂದು ಜಿಮ್ಸ್ನಲ್ಲಿ ಪೊಲೀಸರನ್ನು ಕರೆಸಿ MLC ಮಾಡಿ ಪರ್ತಾಬಾದ್ ಪೊಲೀಸ್ ಠಾಣೆಯಲ್ಲಿ FIR ಆಗಿದೆ. ಅಂಬೆ ಅಲಿಯಾಸ್ ಕಾರದಪುಡಿ ಅಂಬರೀಷ್ ಅಂತೇಳಿ ಆತ ಮತ್ತು ಆತನ ಸಹಚರರ ಮೇಲೆ FIR ಆಗಿದೆ. ನಾನು ಹೇಳ್ತಾ ಇದ್ದೀನಿ, ಕಲಬುರಗಿ ಜಿಲ್ಲೆಯನ್ನು ಮಾದರಿ ಜಿಲ್ಲೆ ಮಾಡ್ತೀನಿ ಅಂತ ಹೇಳಿದ ಇಲ್ಲಿಯ ಇನ್ಚಾರ್ಜ್ ಮಿನಿಸ್ಟರು ಮತ್ತು ಅವರ ಜೊತೆಗೆ ಇರುವಂಥ ಸೌತ್ MLA, ನಾರ್ತ್ MLA, ಇಂತಹ ಘಟನೆಗಳು ಕಲಬುರಗಿಯಲ್ಲಿ ನಿರಂತರವಾಗಿ ನಡೀತಾ ಇದ್ದರೂ ಕೂಡ ಪೊಲೀಸರ ಮೇಲೆ ಯಾಕೆ ಇವರು ಆ್ಯಕ್ಷನ್ ತಗೊಳ್ತಾ ಇಲ್ಲ? ನಾಯಿ ಕೊಡೆಗಳಂತೆ ಇಡೀ ಜಿಲ್ಲೆಯಾದ್ಯಂತ ಮತ್ತು ನಗರಗಳಲ್ಲಿ ಅಕ್ರಮ ಇಸ್ಪೀಟ್ ಅಡ್ಡೆಗಳು ನಾಯಿ ಕೊಡೆಗಳಂತೆ ತಲೆ ಎತ್ತಿದ್ದಾವೆ. ಲೀಗಲ್ ಆಗಿರುವಂತಹ ಕ್ಲಬ್ಗಳನ್ನು ಇವತ್ತು ಇನ್ಚಾರ್ಜ್ ಮಿನಿಸ್ಟರ್ ಪ್ರಭಾವ ಬೆಳೆಸಿ ಬಂದ್ ಹಾಕಿದ್ದಾರೆ. ಅದರ ಪರಿಣಾಮ ಇಂತಹ ಅಕ್ರಮ ಇಸ್ಪೀಟ್ ಅಡ್ಡೆಗಳು ಎಲ್ಲ ಕಡೆ, ಯಡ್ರಾಮಿ, ಜೇವರ್ಗಿ, ಶಾಬಾದ್ ಕ್ರಾಸ್ನಲ್ಲಿ ಅಲ್ಲಿ ಲಕ್ಷಗಟ್ಟಲೆ ಹಣ ಬಿದ್ದಾಗ ಇಲ್ಲಿಯ ಗ್ಯಾಂಗ್ ಅಲ್ಲಿ ಹೋಗಿ ದಾಳಿ ಮಾಡಿ ಆ ಹಣವನ್ನು ಲೂಟಿ ಮಾಡ್ಕೊಂಡು ಬರ್ತಾರಂತೆ. ಅಲ್ಲಿ ಇಸ್ಪೀಟ್ ಆಡೋರು ಯಾರು ಪೊಲೀಸರ ಹತ್ರ ಹೋಗೋದಿಲ್ಲ, ಯಾಕೆಂದ್ರೆ ಅವ್ರು ಮಾಡೋದೇ ಇಲ್ಲಿಗಲ್ಲು. ಹೀಗಾಗಿ ಅವರಿಗೆ ಚೆಲ್ಲಾಟ ಆಗಿದೆ. ಈ ವ್ಯಕ್ತಿಯೂ ಕೂಡ ಇಸ್ಪೀಟ್ನಲ್ಲಿ ಗೆದ್ದಿದ್ದಾನೆ ಅನ್ನುವಂಥ ಆರೋಪ ಹೊರಿಸಿ ಈ ವ್ಯಕ್ತಿಯಿಂದ 20 ಲಕ್ಷ ಹಣ ಪಡೆದಿದ್ದಾರೆ. ದೊಡ್ಡದಾಗಿ ಇನ್ಚಾರ್ಜ್ ಮಿನಿಸ್ಟರ್ ಭಾಷಣ ಮಾಡ್ತಾರೆ. ಈಗ ಯಾಕೆ ಸೈಲೆಂಟ್ ಇದ್ದಾರೆ? ಯಾವಾಗ ವೈಲೆಂಟ್ ಆಗೋದು ಇವರು? ವಿಧಾನಸೌಧ ಇದು RSS ಕಚೇರಿ ಅಲ್ಲ ಅಂತ ಹೇಳಿ ಭಾಷಣ ಬಿಗಿತಾರೆ. ಹಾಗಾದರೆ ನಿಮ್ಮ ಪೊಲೀಸ್ ಸ್ಟೇಷನ್ ಏನಾಗ್ತಾ ಇದೆ? ವಾಡಿ ಪೊಲೀಸ್ ಸ್ಟೇಷನ್ನಲ್ಲೇ ಇಸ್ಪೀಟ್ ಆಡಿಸ್ತಾರೆ ಅಂದ ಮೇಲೆ ಇನ್ನು ಕಾನೂನು ಬಾಹಿರವಾಗಿ ಗಲ್ಲಿಗಳಲ್ಲಿ ಇಸ್ಪೀಟ್ ನಡೆಯೋದಿಲ್ವಾ? ಸಂಪೂರ್ಣವಾಗಿ ಇನ್ಚಾರ್ಜ್ ಮಿನಿಸ್ಟರ್ ಆಡಳಿತ ನಡೆಸುವಲ್ಲಿ ವಿಫಲರಾಗಿದ್ದಾರೆ. ನೆಲಕಚ್ಚಿ ಹೋಗಿದೆ ಇಲ್ಲಿಯ ಅಧಿಕಾರ ಮತ್ತು ಆಡಳಿತ. ಅದಕ್ಕೆ ನಾನು ಹೇಳ್ತೀನಿ, ಇಂಥ ನೆಟೋರಿಯಸ್ ಗ್ಯಾಂಗಿನ ಹಿಂದೆ ಯಾರ್ಯಾರಿದಾರೋ ಅವರ ಹೆಡೆಮುರಿ ಇಲ್ಲಿ ಆಫೀಸರ್ಸ್ ಕಟ್ಟಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಇದೆ. ನಾನು ಕಲಬುರಗಿಯನ್ನು ಸುಧಾರಣೆ ಮಾಡ್ತೀನಿ ಅಂತ ಬಂದಂಥ ಅನೇಕ IPS ಅಧಿಕಾರಿಗಳು ಇಲ್ಲಿ ಬಂದು ಸೋತು ಶರಣಾಗಿ ಹೋಗಿದ್ದಾರೆ. ಇದು ನಮ್ಮ ಕಲಬುರಗಿಯ ದುರಂತ ಆಗಿದೆ. ಸೂಫಿ ಶರಣ ಸಂತರ ನಾಡು ಅಂತ ಹೇಳಿ ಭಾಷಣ ಬಿಗಿತಾರೆ. ನಿಮ್ಮ ಕಲಬುರಗಿ ಸಿಟಿ ಇವತ್ತು ಕ್ರೈಮ್ ಸಿಟಿ ಆಗಿದೆ. ಇಂಥ ಕ್ರೈಮ್ ಸಿಟಿಯನ್ನು ತೆಗೆದು ಹಾಕಿ ಶರಣರ ನಾಡು ನಿರಂತರವಾಗಿ ಇರೋಬೇಕಾದ್ರೆ ಇಲ್ಲಿಯ ಪೊಲೀಸ್ ಅಧಿಕಾರಿಗಳು ಇಂತಹ ನೆಟೋರಿಯಸ್ ಗ್ಯಾಂಗ್ನ ಮೇಲೆ ಲಾಠಿ ಎಲ್ಲ ಫೈರಿಂಗ್ ಮಾಡಬೇಕು, ಗೋಲಿಬಾರ್ ಮಾಡಬೇಕು. ಅಮಾಯಕ ಜನರ ಜೀವನ ಜೊತೆ ಆಟ ಆಡುವಂಥವ್ರನ್ನ ಕಾಲಿಗೆ ಗುಂಡು ಹಾಕಿ ಜೈಲಿಗೆ ಕಟ್ಟಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಇದೆ. ಅವ್ರ ಹತ್ರ 20 ರಿಂದ 30 ಲಕ್ಷ ರೂಪಾಯಿ ಇವೆ ಅಂತ ಅವ್ರಿಗೆ ಹೆಂಗ್ ಗೊತ್ತಾಯ್ತು ಅಂತ ನೋಡಿ. ಇವರು ಅವ್ರ ತಾಯಿ ತವ್ರ ಮನೆಯಿಂದ ಒಂದಿಷ್ಟು ಹಣ ಬಂದಿದೆ. ಈತ ಟ್ಯಾಕ್ಸಿ ಡ್ರೈವರ್ ಅಂತೆ, ಒಂದಕ್ಕೆರಡು ಮಾಡಿಕೊಂಡು ಜಮಾ ಮಾಡಿದ್ದಾರೆ. ಇವರು ಹೊಲ ಖರೀದಿ ಮಾಡಬೇಕು ಅಂತ ಹೇಳಿ ಊರಲ್ಲಿ 4-6 ಜನರಿಗೆ ಹೇಳ್ಕೊಂಡಿದ್ದಾರೆ.
ಅಲ್ಲಿ ಬರ್ತಾ ಇದ್ದಾರೆ ನೋಡಿ, ನೋಡಿ ಅದು ತೋಳದು ವೀಸಲ್ ತೋಳೆ, ಅದು ಗೊತ್ತಾಗ್ಬಿಟ್ಟಿದೆ. ಇವ್ರ ಹತ್ರ ಹಣ ಇದೆ, ಇವನಿಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಹೀಗಾಗಿ ಇವನನ್ನು ಬೆದರಿಸಿದರೆ ಹಣ ಬರ್ಬೋದು ಅನ್ನೋ ಕಾರಣಕ್ಕಾಗಿ ಮತ್ತು ಇವರು ಬ್ಯಾಂಕಿಗೆ ಹೋಗಿ ಇಡಬೇಕಾದ್ರೂ ಅವ್ರು ನೋಡಿದ್ದಾರೆ, ನೋಡಿ ಹಣವನ್ನು ಲೂಟಿ ಮಾಡಿದ್ದಾರೆ. ಈಗಾಗಲೇ ಕಲಬುರಗಿಯಲ್ಲಿ 2ರಿಂದ 3 ಕೊಲೆಗಳಾದವು. ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ ನೋಡಿ, ಪೊಲೀಸ್ ಇಲಾಖೆ ಗಾಢ ನಿದ್ರೆಗೆ ಜಾರಿದೆ. ಯಾರನ್ನಾದರೂ ಹಿಡ್ಕೊಂಡು ಬಂದು ಕ್ರಮ ತೆಗೆದುಕೊಳ್ಳಕ್ಕೆ ಹೋದರೆ ಸೌರ್ತು ನಾರ್ತು ಈ MLAಗಳು ಒತ್ತಡ ಹಾಕಿ ಅವರನ್ನು ಬಿಡಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಪೊಲೀಸರ ಕೈಯನ್ನು ಕಟ್ಟಿ ಹಾಕಿದ ಮೇಲೆ ಇವ್ರು ಇನ್ನೇನು ಮಾಡೋಕ್ಕೆ ಸಾಧ್ಯ? ಯಾಕಂದ್ರೆ ಇವರೇ ಕರ್ಕೊಂಡು ಬಂದಿರ್ತಾರಲ್ಲ, ಮಿನಿಸ್ಟ್ರು MLA ಇವರೇ ಲೆಟರ್ ಕೊಟ್ಟು ಕರ್ಕೊಂಡು ಬಂದಿರ್ತಾರೆ. ಇವ್ರು ಯಾಕಪ್ಪ ಲೀಡರ್ಸ್ಗಳಿಗೆ ಎದುರಾಗೋದು ಅಂತ ಹೇಳಿ ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ದಾರೆ, ಕಾನೂನನ್ನು ಕಟ್ಟಿ ಹಾಕಿದ್ದಾರೆ. ಅಂದ್ರೆ ರಾಜಕಾರಣಿಗಳ ಒತ್ತಡದಿಂದ ಅಧಿಕಾರಿಗಳು 100%, 200% ಒಂದು ಕಡೆ ರಾಜಕಾರಣಿಗಳ ಒತ್ತಡ, ಇನ್ನೊಂದು ಕಡೆ ಈ ಪೊಲೀಸ್ ಇಲಾಖೆಯವರು ಆಮಿಷಕ್ಕೆ ಒಳಗಾಗ್ತಾ ಇದ್ದಾರೆ. ಲಕ್ಷಗಳ ಲಕ್ಷ ಹಣ ಎಲ್ಲಿಂದ ಬರುತ್ತೆ ರೀ? 1 ಲಕ್ಷ ಬರ್ಬೋದು ಇವರಿಗೆ ಸಂಬಳ. ಸುಮ್ಮನೆ ಇಂಥ ಇಸ್ಪೀಟ್ ಅಡ್ಡೆ ಮೇಲೆ ದಾಳಿ ಮಾಡಿದರೆ 5 ಲಕ್ಷ 10 ಲಕ್ಷ ಸಂಪಾದನೆ ಮಾಡ್ಬೋದಲ್ಲ. ಎರಡೂ ರೀತಿಯಿಂದ ಇಲ್ಲಿ ಭ್ರಷ್ಟಾಚಾರ ಮತ್ತು ರಾಜಕಾರಣಿಗಳ ಒತ್ತಡದಿಂದಾಗಿ ಇಲ್ಲಿಯ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಆ ಊರಾಗ ಮೋಟ್ರ್ ಸೈಕಲ್ ತೊಗೊಂಡು ತರಕಾರಿ ತರಬೇಕು, ರಾಮದ್ರೆ ಹೋಗಿ ಬರ್ಬೇಕಂತ ನಾವು ಇದು ಮಾಡಿದ್ರಿ. ಅಲ್ಲಿ ನಡಬರ್ಕ್ ಹೋದ್ರಪ್ಲೆ ಅಟ್ಯಾಕ್ ಮಾಡಿದಾರೆ 4 ಜನ ಬಂದ್ಕೇರಿ. ಹೊಡೆದು ಮಾಡಿ ಎಲ್ಲ ಜಂಬೆ ತೋರಿಸಿ ಸೀದಾ ಬಸವನಗರ ಕರ್ಕೊಂಡು ಹೋದ್ರಿ. ಬಸವನಗರ ಹೋಗಿ ರೂಮ್ನಾಗ ಕೂಡಿಸಿ ಹೊಡೋರು ಬಕ್ಕೊಳ್ರಿ, ರೊಕ್ಕ ಎಸವ ನಿಂಬಲ್ಲಿ ಏನಿಲ್ಲ ಅಣ್ಣ ಅಂತ. ಇಲ್ಲಿ ನಿಂಬಲ್ಲಿ ರೊಕ್ಕವ ನಿಂಬಲ್ಲಿ, ನಂಗೆಲ್ಲ ಊರನವ್ರು ಹೇಳ್ಯಾರ ನನಗೆ. ಯಾರು ಊರ ನಂಬಲ್ಲಿ ರೊಕ್ಕನೇ ಇಲ್ಲ ರೊಕ್ಕವ ನಿಂಬಲ್ಲಿ, ಅಷ್ಟವ ಇಷ್ಟವ ಅಂತ ಹೇಳಿ. ಇಲ್ಲಣ್ಣ ಅಂತ ಹೊಡೆದ್ರು ಅನ್ನೋರು, ಹೊಡೆದ್ರು ಬಡಿದ್ರು ಎಲ್ಲ ಬಡಿದ್ರು ಪ್ಲೇರಿ. ಲಾಸ್ಟಿಗೆ ಏನಿಲ್ಲ ಅಂತಂದ್ರೆ ಮಂಚಿನ ಮ್ಯಾಗ ಮಂಗಸ್ರಿ ಹಿಂಗೆ ಪೂರ ಮೊಳಕಲ್ಲ ಹಿಂಬಳ್ರಿ ಬಡಿಗೆ ತೊಗೊಂಡು ಬಿದ್ರು ಬಡಿಗೆ ತೊಗೊಂಡು ಹೊಡೆದಾರ. ಹೊಡೆದ ತಕ್ಷಣ ನಾವು ಬ್ಯಾಂಕ್ನಾಗ ಅವ್ರಿಷ್ಟು ದುಡ್ಡು ನಮಗೆ ದುಡ್ಡವ, ಯಾರು ಕಳು ಮಾಡಿಲ್ಲ ನಾವೇನು ರೋಮರ್ ದುಡ್ದೇವ ಅಂದ್ರೆ ಭೀ ಬಿಡಲಿಲ್ಲ. ಓಡಾಡಿ ಎಲ್ಲ ಇದ್ದಾಗ ಮತ್ತು ಸಲಪುರ ಕರ್ಕೊಂಡು ದವಾಖಾನೆ ತೋರಿಸ್ತೇನೆ ಅದಕ್ಕೆ. ಅಲ್ಲಿ ಟೂಲ್ ಹಾಕೋಬಲ್ಲಿ ಸೈಡಿಗೆ ಕರ್ಕೊಂಡು ಮತ್ತೆ ನಿಮ್ಮಲ್ಲಿ ದುಡ್ಡವ ನಿಮ್ಮಲ್ಲಿ ಇದು ಹೇಳಲಾಗಿದ್ದೀನಿ, ನೀನು ಖಲಾಸ ಮಾಡ್ತೀನಿ ಇದ್ದಿದ್ದು ಹೇಳ, ನೀವು ಖಲಾಸ ಮಾಡಿರೋ ಪರವಾಗಿಲ್ಲ, ಇದ್ದಿದ್ದು ಬ್ಯಾಂಕ್ನಾಗ ಇಷ್ಟು ದುಡ್ಡು ಅದ ರೀ ಅಂದ ತಕ್ಷಣ ಮತ್ತೆ ರಿಟರ್ನ್ ಕರ್ಕೊ ಸಲಾಪುರ ಎಲ್ಲ ಓಡಾಡಿ ಮಾಡಿ ರಿಟರ್ನ್ ಮತ್ತೆ ಬಸವನಗರ ಬಸವನಗರ ಕರ್ಕೊಂಬಂದು ಮತ್ತೆ ರೂಮ್ನಾಗ ಕುಡಿಸಾಕ್ಯಾರಿ. ನೀನು ಹೆಣ್ತಿಗೆ ಫೋನ್ ಹಚ್ಬೇಕು, ಇಷ್ಟು ರೊಕ್ಕ ಕೊಡು ಅನ್ಬೇಕು. ಅಲ್ಲಿ ಟೂಲ್ ಹಾಕೋಬಲ್ಲೇ ವಾರ್ನಿಂಗ್ ಮಾಡ್ಯಾರ ರಾತ್ರಿ 2 ಗಂಟೆಗೆ ರೀ. ನೀನು ಹೆಣ್ತಿಗೆ ಫೋನ್ ಹಚ್ಚ ಅಂತಂದ್ರೆ ಏನು ಹೇಳ್ಬೇಕಣ್ಣ? ಇಲ್ಲ ಈ ಥರ ಇಸ್ಪೀಡ್ದಾಗ ನೀ ರೊಕ್ಕ ಸೋತೀನಿ 20 ಲಕ್ಷ ನೀನು ಹೆಂಡ್ತಿ ಡ್ರಾ ಮಾಡಿಕೊಡು ಅಂತ ಅನ್ಬೇಕು. ಮುಂಜಾನೆ 11 ಗಂಟೆಗೆ ಬಂದ್ರಪ್ಲೆ ಆಯ್ತಣ್ಣ ಫೋನ್ ಹಚ್ಚದೆ ನಮ್ಮ ಮನೆಯವ್ರಿಗೆ ಫೋನ್ ಹಚ್ಚಿರಿ, ಹಿಂಗೆ ಇಸ್ಪೀಡ್ದಾಗ ರೊಕ್ಕ ಸೋತೀನಿ ಹಿಂಗೆ ಅಂತದ. ಅದ್ರಪ್ಪ ಮುಂಜಾನೆ ಅದು ಬರ್ರಿ ಏನು ರೀ ಇದು ಮಾಡೋದು ಆಯ್ತು ಅದಕ್ಕೆ ಮುಂಜಾನೆ 10:30 ಇಲ್ರಿ. ಮತ್ತೆ ನೀನು ಹೆಂಡ್ತಿ ಫೋನ್ ಹಚ್ಚಂತ ನೋಡಿ. ನನ್ನ ಮೊಬೈಲ್ ತೊಗೊಂಡ್ಯಾರಿ, ನನ್ನ ಮೊಬೈಲ್ ತೊಗೊಂಡು ಹಚ್ಚಿ ಇಲ್ಲ ಬ್ಯಾಂಕಿಗೆ ಹೋಗಿದ್ದಿಲ್ಲ ನೀವು. ಹ್ಞೂ ಬಂದಿಲ್ಲ ರೀ, ಸ್ವಲ್ಪ ಲೇಟ್ ಆತ, ಬ್ಯಾಂಕ್ನಾಗ ರೊಕ್ಕ ಇಲ್ಲಲಾಗತ್ತಾರಲ್ಲ. ಮತ್ತು ಅವ ಅಂಬ್ಯಾನವ್ರು ಇಲ್ಲ ಚೆಕ್ ತೊಗೊಂಬ ಅಂತ ಹೇಳಿ ಮನೆಯವ್ರಿಗೆ ಹೇಳಿ ಯಾರ ಕೈಯಾರ ಕೊಡು ಅಂತ ಹೇಳೋ ಅಂತ. ಯಾರ ಕೈಯಾಗ ಕೊಡ್ಬೇಕಣ್ಣ? ಅವ್ರು ಹೆಣ್ಮಕ್ಳು ಯಾರ ಕೈಯಾಗ ಕೊಡ್ಬೇಕು? ಇಲ್ಲ ಅಲ್ಲಿ ಬಾಜು ದುಕಾನ್ ಅದ, ದುಕಾನದವ್ರ ಕೈದಾಗ ಕೊಟ್ಟು ಕಳ್ಸ ಅಂತ ಹುಡುಗನ ಕೈದಾಗ ಕೊಟ್ಟು ಕಳ್ಸಾರ ಮನೆಯವ್ರಿಗೆ. ಅದು ಚೆಕ್ ತೊಗೊಂಡು ಅವ್ರ ಮನುಷ್ಯ ಕೊಟ್ಟು ಕಳಿಸಿ ನಮ್ಮ ಮನುಷ್ಯಾಗ, ಆ ಮನುಷ್ಯ ತೊಗೊಂಬರ್ತಾರೆ ಚೆಕ್ ಕೊಡು ಅಂತೇಳಿ ದುಕಾನಕ್ಕೆ ಹೋಗಿ ಚೆಕ್ ತೊಗೊಳಕ್ಕೆ ಸೀದಾ ನಮ್ಮ ಅಲ್ಲಿ ಎಲ್ಲಿ ಕೂಡಿಸಿ ಹಾಕಿರಲ್ರಿ ಅಲ್ಲಿ ಬಂದಾನ್ರಿ. ಬಂದು ನಡಿ ಆಟೋದಾಗ ಕೂಡ ಅಂತವ್ರು. ಆಟೋದಾಗ ಕೂತು ಎಲ್ಲ ಬ್ಯಾಂಕ್ಗಳು ತಿರುಗಾಡಕ್ಕೆ ಹಚ್ಚಿದ್ರೆ ಬ್ಯಾಂಕ್ನಾಗ ದುಡ್ಡು ಇಲ್ಲ ಅಂತ, ಅಷ್ಟು ದುಡ್ಡು ಇಲ್ಲ ಅಂತಂದ್ರೆ ಮತ್ತು ನಿಮ್ಮ ಮನೆಯವ್ರಿಗೆ ಫೋನ್ ಹಚ್ಚ ಪೂರ 20 ಲಕ್ಷ ಅದೇ ಕೆನರಾ ಬ್ಯಾಂಕ್ ನಿಂತೆ ನಂದಿಪುರ ನಿಂತೆ ಅಲ್ಲೇ ತೊಗೊಂತೇಳಿ ಮನೆಯವ್ರಿಗೆ ಫೋನ್ ಹಚ್ಚ ಮೊದಲು ಫಸ್ಟ್. ಮತ್ತು ಫೋನ್ ಹಚ್ಚದ ಇಲ್ಲ ಇಲ್ಲೇ ತೊಗೊಲ್ಲ. ಇಲ್ರಿ ಅಷ್ಟು ದುಡ್ಡು ಹೆಂಗೆ ಬರ್ತಾವೆ ಬ್ಯಾಂಕ್ನಾಗ? ಮೊದಲೇ ಅಡ್ವಾನ್ಸ್ ಹೇಳಿದ್ರೆ ಏನು ರೀ ಬರ್ತಾವೆ, ನೀವು ಅವಾಗಿಂದಾಗೆ ಕೊಡೋನು ಹೆಂಗೆ ಕೊಡ್ತಾರೆ? ನಮ್ಮ ಮನೆಯವ್ರು ಅಂತಂದ್ರೆ ಇಲ್ಲ ನೀ ಹೆಂಗೆ ಮಾಡೋ ರಿಕ್ವೆಸ್ಟ್ ಮಾಡು, ಮ್ಯಾನೇಜರ್ ಕೇಳು ಅಂತಂದ್ರೆ. ಅಂದ್ರಪ್ಲೆ ಹ್ಞೂ ಅಂತಾರೆ. ಅಂದ್ರಪ್ಲೆ 2:30 ಆಯ್ತು. ಮತ್ತೆ ಫೋನ್ ಹಚ್ಚಕತ್ರ ಮತ್ತೆ ಫೋನ್ ಹಚ್ಚನಿ ಅವ್ರು ಏನಿ ಅಂತದ ಆಯ್ತು ರೀ ಅಂತದ. ಮತ್ತು ಬ್ಯಾಂಕಿಗೆ ಹೋಗಿ ನಮ್ಮ ಮನೆಯವ್ರಿಗೆ ಅವ ಗುಂಡ ಒಬ್ಬ ಆಟೋದಾಗ ಕೂತಿರ, ಅವ ಅಂಬ್ಯಾನ ದೋಸ್ತ್ ರೀ, ಅವ ಒಬ್ಬ ಆಟೋ ಡ್ರೈವರ್ ರೀ. ಅವ್ರು ಕರ್ಕೊಂಬಂದು ನಮ್ಮ ಮನೆಯವರು ನನ್ನ ಕರ್ಕೊಂಬಂದು ಸೀದಾ ಬ್ಯಾಂಕಿಗೆ ಕರ್ಕೊಂಡು ಹೋಗಿ ಸಹಿ ಮಾಡಿಸ್ರಿ. ಅಲ್ಲಿ ಒಂದೇ ನೀವು ಬ್ಯಾಂಕ್ನಾಗ ಏನೇ ಒಂದು ಅವಾಜ್ ಮಾಡಿದ್ರೆ ನೀನು ಖಲಾಸ್ ಮಾಡ್ತೀನಿ ನಿನಗೆ. ಈಗ ಬ್ಯಾಂಕಿನ ಒಳಗೆ ಹೋಗೋ ಮುಂದೆ ಚಾಕು ಹಿಡಿದಿರು ಅಂತ ಹೇಳಿದ್ರು. ಹಾಂ ರೀ. ಮತ್ತು ಬ್ಯಾಂಕಿನ ಒಳಗೆ ಹೆಂಗೆ ಬಿಟ್ಟರು ಚಾಕು ಇದ್ರಂತ? ಬ್ಯಾಂಕಿನ ಒಳಗೆ ನಿಮ್ಮ ಸರಿನೇ ಕರ್ಕೊಂಡು ಹೋಗ್ಯಾರ ಅವರು? ಹಾಂ, ಅವ್ರ ಜೊತೆನೇ ಹೋಗಿರಿ ಬ್ಯಾಂಕಿನ ಒಳಗೆ? ಹಾಂ ಹೋಗಿದ್ದಾರ ಸಂಘಟ. ನಿಮ್ಮ ಹಿಂದೆ ಇದ್ರು ಅವ್ರು ಚಾಕು ಹಿಡ್ಕೊಂಡು ಇದ್ದಿಲ್ರಿ. ಅವ್ರು ಏನಾರ ನೀವು ಬ್ಯಾಂಕ್ನಿಂದ ನೀವು ಆಮೇಲೆ ನೀವು ರೊಕ್ಕ ಡ್ರಾ ಮಾಡ್ಕೊಂಡು ತೊಗೊಂಡು ನಾವು ತೊಗೊಂಡು ಹೊಂಟೇವ್ರೆ ಅವ್ರು ನೀವು ಚೀರಿದ್ರೆ ಅಂದ್ರೆ ನೀವು ಹೊರಗೆ ಬಂದ್ರಪ್ಲೆ ನಿಮಗೆ ಖಲಾಸ ಮಾಡ್ತೀನಿ ನಿಮಗೆ. ಅವ್ರು ಒಂದು 8-10 ಜನ ಸುತ್ತಮುತ್ತ ಬ್ಯಾಂಕ್ ಸುತ್ತಮುತ್ತ ಇದ್ದಾರೆ. ಈಗ ಇವರೆಲ್ಲ ಅರಲ್ಲ, ಇವ್ರು ನಿಮಗೆ ಹಿಂದಿನ ಹಿಡಿದು ಪರಿಚಯನಾ? ಪರಿಚಯ ಇಲ್ಲ ಏನಿಲ್ಲ ರೀ. ನಮ್ಮ ಊರಾಗ ಬರ್ತಿದ್ರಿ, ಸುಮ್ಮ ಹುಡುಗರ ಸಂಗಡ ಓಡಾಡ್ಕೊತಿರ್ತೀರಿ. ಅವನಿಗೆ ಅಣ್ಣ ಅಂತೀರಿ ಎಲ್ಲ ಹುಡುಗರು. ಅವ್ರಿಂದ ತಾವು ಬೆಳೆದು ಏನು ಮಾಡಿದ್ರೆ ಎಲ್ಲರೂ ಅನ್ಸೋದು ಮಾಡೋದು ಮಾಡ್ತೀರಿ ಊರಾಗ ಬಂದಿಕ್ಕಾರೆ.
ನಮ್ಮ ಯಾವಾಗಾರ ಬಂದಂದ್ರೆ ಅಟ್ಟೆ ನಮಸ್ಕಾರ ಮುತ್ತಿ ದೂರ ನಿಂತಿದ್ದು ಮಾಡ್ತೀವಿ ಅವ್ರ ಸಂಪರ್ಕ ಇಲ್ರಿ ನಮ್ಮದ್ರಲ್ಲಿ ಅವ್ರ ಸಂಗಟ ಒಟ್ಟೆ ಬೆಳೆಸಲ್ರಿ ನಾವು ಅವತ್ತಿನ ಗಾಡಿ ಮ್ಯಾಗ ಕೂಡ್ಸೋಣ ಒಟ್ಟೆ ಮೊದಲು ಕೂಡೋದು ಗಾಡಿ ಮ್ಯಾಗ. ಈಗ ಎಷ್ಟು ಅಮೌಂಟ್ ಇದು ಮಾಡ್ಯಾರ ಅವ್ರು? ನನ್ನ ಅಕೌಂಟ್ನಾಗ 10 ಲಕ್ಷ ರೀ, ನಮ್ಮ ಮನೆಯವ್ರು ಇದ್ರೆ 10 ಲಕ್ಷ ರೀ. ಏನು ರೀ ತೊಗೊಂಡು ಹಾಂ ಬ್ಯಾಂಕ್ ನಿಂತಾರೆ ಎಲ್ಲ ಕ್ಯಾಮ್ರಾ ಎಲ್ಲ ಯಾರು ತೊಗೊಂಡು ಹೋಗ್ಯಾರ ಏನು ಸುದ್ದಿ ಎಲ್ಲ ಅವರೇ ಹಾಕೊಂಡಾರ ರೊಕ್ಕ ರೀ. ಏನು ಈಗ ಕಂಪ್ಲೇಂಟ್ ಅದ ಮಾಡ್ಯಾರ? ಹಾಂ ಮಾಡಿದವ್ರಿ ನಮ್ಮ ಹಾಂ ರೀ ಬರ್ತಾಬಾರ್ದು ನಮಗೇನು ನ್ಯಾಯ ಕೊಡಿಸ್ರಿ ನೋಡ್ರಿ ಗರೀಬ್ ಇದ್ದಿದ್ದವ್ರಿ ನೋಡ್ರಿ. ನಮ್ಮ ಹೆಸರು ಮಲ್ಲಯ್ಯ ಸ್ವಾಮಿ ರೀ.